ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪರ್ಫೆಕ್ಟ್ ಆಗಿ ಮೃದುವಾಗಿ ಸಾಫ್ಟ್ ಆಗಿ ಮಲ್ಲಿಗೆ ಹೂವಿನಾಗೆ ಮೆತ್ತಗಿರುವ ಬಾಯಲ್ಲಿಟ್ಟರೆ ಕರಗಿ ಹೋಗುವಂಥ ಕೇಸರಿ ಬಾತು ಮಾಡಬೇಕಂದ್ರೆ ತುಂಬಾನೇ ಕನ್ಫ್ಯೂಷನ್ನು. ಎಷ್ಟು ತುಪ್ಪ ಹಾಕಬೇಕು, ಎಷ್ಟು ರವೆ ಹಾಕಬೇಕು, ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು ಅನ್ನೋದೇ. ಈ 1 2 3 4 ರೂಲ್ಸನ್ನು ಗೊತ್ತಿದ್ರೆ ಸಾಕು, ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತನ್ನು ರೆಡಿ ಮಾಡ್ಕೋಬಹುದು. ಬನ್ನಿ, ಈ 1 2 3 4 ರೂಲ್ಸ್ ಅಂದರೆ ಏನು, ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡೆ. ಮೇಜರ್ಮೆಂಟಿನ ಕಪ್ಪು ಒಂದೇ ಇರಲಿ ಬಂಧುಗಳೇ. 1 ಕಪ್ ತುಪ್ಪ, 2 ಕಪ್ ರವೆ, 3 ಕಪ್ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ನೀರು ಇದ್ದರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ರೆಡಿ ಆಗುತ್ತೆ. ನಮ್ಮ ಕೇಸರಿ ಬಾತ್ ಮಾಡಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕಾಗುತ್ತೆ. ಇವಾಗ ನೋಡಿ, ಗ್ಯಾಸ್ ಹಚ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಈ ಕಡೆಗೆ ನಾವು ತೊಗೊಂಡಿರುವಂಥ 4 ಕಪ್ ನೀರಿತ್ತಲ್ವ, ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಈ ಕಡೆ ನಾವು ರವೆ ಹುರಿತಾಕಿ ಇಟ್ಕೊತಿದ್ವಲ್ವ, ಆವಾಗಲೇ ನೀರನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ಇವಾಗ ನಾವು ತೊಗೊಂಡಿರುವಂಥ ದಪ್ಪ ತಳದ ಪಾತ್ರೆ ಸ್ವಲ್ಪ ಬಿಸಿ ಆಯಿತು. ಅದರಲ್ಲಿ 1 ಕಪ್ ತುಪ್ಪವನ್ನು ಹಾಕ್ಕೊಂಡೆ. ಮೊದಲನೇ ರೂಲ್ಸು 1 ಕಪ್ ತುಪ್ಪ. ಅದನ್ನು ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ಗೋಡಂಬಿಯನ್ನು ಹಾಕ್ಕೊಂಡೆ. ಗೋಡಂಬಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಅದರಲ್ಲಿ ಸ್ವಲ್ಪ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬಹುದು. ಅಕಸ್ಮಾತ್ ನಿಮ್ಮಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲವೇ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ನೀವು ರೆಡಿ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಡ್ರೈ ಫ್ರೂಟ್ಸ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಮ್ಮ ದ್ರಾಕ್ಷಿ ಕೂಡ ಪಟ ಅಂತ ಉಬ್ಬುತ್ತಾ ಇದೆ ನೋಡಿ. ಇವಾಗ ಎರಡನೇ ರೂಲ್ಸ್ ಬಂದ್ಬಿಟ್ಟು 2 ಕಪ್ ರವೆ. ಈ 2 ಕಪ್ ರವಾನ ಇದರಲ್ಲಿ ಹಾಕಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ 8 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬಂಧುಗಳೇ. 7 ರಿಂದ 8 ನಿಮಿಷ ಖಚಿತಂಗ ತಗೊಳ್ಳುತ್ತೆ ಇದು. ಇವಾಗ ಹಾಕಿದಾಗ ನೋಡಿ, ನಮಗೆ ತುಪ್ಪ ರವೆ ಎಲ್ಲ ನಾವು ಮಿಕ್ಸ್ ಮಾಡ್ತಾ ಇದ್ದಿಲ್ಲ, ಉದುರಿದೆ ನೋಡಿ. ಇವಾಗ ಕಾಣ್ತಾ ಇದೆ ಅಲ್ವಾ ನಿಮಗೆ? ನಾವು ಫ್ರೈ ಮಾಡ್ತಾ ಏನಾಗುತ್ತೆ, ತುಪ್ಪ ಎಲ್ಲ ಹೊರಗಡೆಗೆ ಬಿಡ್ತಾ ಬರುತ್ತೆ, ಘಮ ವಾಸನೆ ಬರುತ್ತೆ, ಸ್ವಲ್ಪ ಕಲರ್ನಲ್ಲಿ ಡಿಫ್ರೆನ್ಸ್ ಕೂಡ ಆಗುತ್ತೆ ನೋಡ್ರಿ. ಇವಾಗ 4 ನಿಮಿಷ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆಯಿತು, ಸ್ವಲ್ಪ ನಮಗೇನಾಯಿತು, ನೀರು ಥರ ಬರ್ತಾಯಿದೆ. ಇನ್ನೊಂದು 4 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿರುವಂಥ ನೋಡ್ರಿ. ಈಗ ತುಪ್ಪ ಎಲ್ಲ ಹೊರಗಡೆ ಬಿಡ್ತು, ನಮ್ಮದು ಚೆನ್ನಾಗಿ ಘಮ ವಾಸನೆ ಬರ್ತಾ ಇದೆ. ನಮಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಈ ಟೈಮ್ನಲ್ಲಿ ಒಂದು ಚಿಟಿಕೆಯಷ್ಟು ಫುಡ್ ಕಲರನ್ನು ಹಾಕೋತಾ ಇದ್ದೀನಿ. ನೀವು ಫುಡ್ ಕಲರ್ ಇಷ್ಟ ಇಲ್ಲ ಅನ್ನೋರು ಒಂದು 4 ರಿಂದ 5 ಕೇಸರಿ ದಳವನ್ನು ಕೂಡ ಹಾಕೋಬಹುದು. ಈ ಕಡೆಗೆ ನಮ್ಮ ನೀರು ಕೂಡ ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ. ಇವಾಗ ನಾವು ಫ್ರೈ ಮಾಡ್ಕೊಂಡ್ವಲ್ವಾ, ಚೆನ್ನಾಗಿ ಫ್ರೈ ಆದ ನಂತರ 3 ಕಪ್, 3ನೇಯ ರೂಲ್ಸು 3 ಕಪ್ ಸಕ್ಕರೆಯನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಾರ್ದು. ನಿಮಗಿದು ಒಂದು ಡೌಟ್ ಬಂಧುಗಳೇ, ಸಕ್ಕರೆ ಹಾಕಿದ ಮೇಲೆ ಸಪೋರ್ಟ್ ಮಾಡುತ್ತಾ ಬೇಯುತ್ತಾ ಅಂತ. ನಮ್ದು ಆಲ್ರೆಡಿ ತುಪ್ಪದಲ್ಲಿ ಚೆನ್ನಾಗಿ ಹೂವು ಅದೇ ಮಲ್ಲಿಗೆ ಹೂವು ಅರಳಿದೆ, ಚೆನ್ನಾಗಿ ಫ್ರೈ ಆಗಿದೆ. ಹಾಗಾಗಿ ಏನು ತೊಂದರೆ ಇಲ್ಲ. ಸಕ್ಕರೆ ಹಾಕಿದ ಮೇಲೆ ಲೇಟ್ ಮಾಡದೆ ಇಮಿಡಿಯೇಟ್ ಆಗಿ ನಾವೇನು ಮಾಡಬೇಕು, ಈ ಕೊತ್ತ ಅಂತ ಕುದಿಯುತ್ತಿರುವ ನೀರನ್ನು ಹಾಕಬೇಕು ಬಂದರೆ. ನೀವು ಸಕ್ಕರೆ ಹಾಕಿ ತುಂಬ ಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನಾವು ಸೈಡಿಗೆ ಮುಂಚೆನೇ ನಾವು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ವಿ. ಚೆನ್ನಾಗಿ ಕೊತ್ತ ಅಂತ ಕುದೀತಿರ್ಬೇಕು ನೀರು. ಆ ಕೊತ್ತ ಅಂತ ಕುದೀತಿರುವ ನೀರನ್ನು ಹಾಕ್ಬಿಟ್ಟು ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹೀಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ, ನಾವು ಹಾಕಿರುವಂಥ ರವೆ, ನೀರು, ಸಕ್ಕರೆ ಎಲ್ಲನೂ ನೀಟಾಗಿ ಹದವಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಕೈ ಬಿಡದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಗಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 4 ನಿಮಿಷ ಚೆನ್ನಾಗಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡ್ರಿ, 4 ನಿಮಿಷ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡೆ. ನೋಡಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಕೇಸರಿ ಬಾತ್ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಪರ್ಫೆಕ್ಟ್ ಆಗಿರುತ್ತೆ ಬಂಧುಗಳೇ, ಸ್ಮೂತ್ ಇರುತ್ತೆ, ಉದುರು ಇರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇವಾಗ ನೋಡ್ರಿ, ನಾನು ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಇದನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಮತ್ತು ಎಷ್ಟು ಮೆತ್ತಗಿದೆ ಅಂತ. ಯಾವ ಥರ ನಮಗೆ ಇದು ಮೂಮೆಂಟ್ ಆಗ್ತಾಯಿದೆ ಅಂತ ಅರ್ಥ ಆಗ್ತಾ ಇದೆಯಲ್ಲ ಬಂಧುಗಳೇ. ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ಮಾಡಬೇಕು ಅಂತಂದರೆ ಈ 4 ರೂಲ್ಸ್ ಗೊತ್ತಿದ್ರೆ ಸಾಕು ಬಂಧುಗಳೇ. 1ನೇದು ತುಪ್ಪ, 2ನೇದು ರವೆ, 3ನೇದು ಸಕ್ಕರೆ, ಆಮೇಲೆ ನೀರು. ಎಷ್ಟೆಷ್ಟು ಹಾಕಬೇಕನ್ನೋ ಪ್ರಮಾಣವನ್ನು ಪರ್ಫೆಕ್ಟಾಗಿ ನಾವು ತೋರಿಸುವ ಮೆಜರ್ಮೆಂಟ್ನಲ್ಲಿ ಹಾಕಿದರೆ ಪರ್ಫೆಕ್ಟ್ ಆಗಿರುವಂಥ ಸೂಪರ್ ಆಗಿರುವಂಥ
ಎಕ್ಸಲೆಂಟ್ ಟೇಸ್ಟ್ ಇರುವಂಥ ಕೇಸರಿ ಭಾತನ ಯಾರು ಬೇಕಾದರೂ ರೆಡಿ ಮಾಡ್ಕೋಬಹುದು. ಇವಾಗ ಕೇಸರಿ ಭಾತ್ ಮಾಡಲಿಕ್ಕೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಕೇಸರಿ ಭಾತ್ ಮಾಡಬೇಕಂದ್ರೆ ನಿಮಗೆ ಟೆನ್ಷನ್ನು ಕೂಡ ಬೇಡ. ಬಂದರೆ ಕೇಸರಿ ಭಾತ್ ಮಾಡೋದು ಯಾವ ದೊಡ್ಡ ಕೆಲಸನೇ ಅಲ್ಲ. ಈ 4 ರೂಲ್ಸನ್ನು ಗೊತ್ತು ಮಾಡಿಕೊಂಡು ನೀವು ಕೇಸರಿ ಭಾತನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ವ ಎಷ್ಟು ನಮಗೆ ಉದುರಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತೆಲ್ಲ ಇಲ್ಲಿ ಹಾಕ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಸೂಪರ್ ಆಗಿರುವಂಥ ಕೇಸರಿ ಭಾತ್ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವ ಬಂಧುಗಳು. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇವತ್ತೇ ವಿಸಿಟ್ ಯಾರು ಕೊಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.